ಶಾಸಕ ಸುಧಾಕರ್ ನಿಧನದಿಂದ ಹಿರಿಯೂರು ಕ್ಷೇತ್ರಕ್ಕೆ ಈಗ ಬೈ ಎಲೆಕ್ಷನ್ ಆಗಬೇಕು. ಉಪಚುನಾವಣೆಯ ಟಿಕೆಟ್ಗೆ ಜೆಡಿಎಸ್ಗೆ ಬಿಟ್ಟು ಕೊಡುವಂತೆ ಒತ್ತಾಯ. ಜೆಡಿಎಸ್ಗೆ ಆ ಕ್ಷೇತ್ರವನ್ನ ಬಿಟ್ಟುಕೊಡಬೇಕು ಅಂತ ದಳಪತಿಗಳು ಪರೋಕ್ಷವಾಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಿರಿಯೂರಿನಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಬೇಕು ಅನ್ನೋ ಇಚ್ಛೆ ಇದೆ. ಟಿಕೆಟ್ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ಮನವಿ ಮಾಡಿದ್ದೇನೆ. ಹಿರಿಯೂರು ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆಯ ಕುರಿತು ಕುಮಾರಸ್ವಾಮಿ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಹಿರಿಯೂರಿನಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ನಡುವೆ ಫೈಟ್ ಇದೆ. ಹಿರಿಯೂರು ಕ್ಷೇತ್ರದ ಮೈತ್ರಿ ಟಿಕೆಟ್ನ ಜೆಡಿಎಸ್ಗೆನೆ ಬಿಟ್ಟುಕೊಡಬೇಕು ಅಂತ ಈಗಾಗಲೇ ಹೈಕಮಾಂಡ್ಗೆ ತಿಳಿಸಿದಾರಂತೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಈ ಕುರಿತಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಾನು ಎಲ್ಲ ಕ್ಷೇತ್ರಗಳ ಬಗ್ಗೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಏನು ಮಾಡಬೇಕು ಅಂತ ಇದ್ವಿ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ. ಆ ಕ್ಷೇತ್ರಗಳನ್ನು ಮೊದಲನೇ ಪ್ರಿಯಾರಿಟಿನಲ್ಲಿ ಆದ್ಯತೆ ಮೇರೆಗೆ ಆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರುಗಳನ್ನು ಲೀಡರ್ಗಳನ್ನ ಕರೆಸಿ ಅದಕ್ಕೆಲ್ಲ ಏನಾದ್ರು ಸಣ್ಣ ಪುಟ್ಟ ಗೊಂದಲಗಳಿದ್ದರೆ ಸರಿಪಡಿಸೋ ಕೆಲಸ ಮಾಡ್ತೇವೆ. ಹಿರಿಯೂರು ನಾವು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಬರೀ ಬೈ ಎಲೆಕ್ಷನ್ನು ಆ ಎಲೆಕ್ಷನ್ನು ಈ ಎಲೆಕ್ಷನ್ ನಿಲ್ಲದೇ ಕೆಲಸನ ಆ ಪ್ರಶ್ನೆ ಇಲ್ಲ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ, ಅದರ ಜೊತೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ, ಇದು ಒಂದು ನನಗೊಂದು ಜವಾಬ್ದಾರಿ ಇದೆ. ಆ ಕೆಲಸ ಮಾಡ್ತೇವೆ. ನಾವು ನಮ್ಮ ಪಕ್ಷದ ಅಭ್ಯರ್ಥಿನ ನಿಲ್ಲಿಸಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಇದು ವರಿಷ್ಠರಿಗೆ ನಾವು ಈಗಾಗಲೇ ಹೇಳಿದ್ದೇವೆ. ಜನತಾದಳದ ಈಗ ಯಾಕೆಂದರೆ ವೋಟ್ ಬ್ಯಾಂಕು ನಾವು ನೋಡ್ತೇವೆ, ಅಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ವೋಟ್ ಬ್ಯಾಂಕ್ಗಳು ಅವೆರಡಕ್ಕೂ ಕೂಡ ಮೊದಲಿಂದನೂ ಕೂಡ ಚುನಾವಣೆಗಳಲ್ಲಿ ಸಂಘರ್ಷಗಳು ನಡೀತಾ ಇರೋದ್ರಿಂದ ನಾವೇ ಈ ಸಲ ನಮಗೆ ಜೆ ಡಿ ಎಸ್ಗೆ ಕೂಡ ಒಂದು ಸ್ಥಾನ ಬಿಟ್ಟುಕೊಡಿ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕ ಒತ್ತಾಯ ಇದೆ. ಸುಳ್ಳು ಇನ್ನು ಆ ಥರ ಯಾವುದೂ ಕೂಡ ಇದಿಲ್ಲ. ಖಂಡಿತ ನಾವು ಹಿರಿಯೂರ್ದು ಕೂಡ ಮೊನ್ನೆ ಕಳೆದ ವಾರ ಸಭೆನೂ ಕೂಡ ಮಾಡಿದ್ವಿ. ಎಲ್ಲ ಮುಖಂಡರುಗಳು ಕೂಡ ಒಟ್ಟಾಗಿ ಕೂತ್ಕೊಂಡು 10 ಜನದ ಒಂದು ಸಮಿತಿನೂ ಕೂಡ ಮಾಡಿ ಅದರಲ್ಲಿ ನೀವೆಲ್ಲ ಒಂದು ತೀರ್ಮಾನ ಕೊಡಿ, ನೀವು ಹೇಳಿದ ರೀತಿಯಲ್ಲಿ ಅಭ್ಯರ್ಥಿ ಹಾಕೋಣ ಅಂತಕ್ಕಂಥದ್ದನ್ನ ನಮ್ಮ ವರಿಷ್ಠರಿಗಾಗಲೇ ಅಲ್ಲಿಯ ಎಲ್ಲ ಒಂದು ಕಾರ್ಯಕರ್ತರಿಗೆ ಮುಖಂಡರನ್ನ ಹೇಳಿದ್ದಾರೆ. ಖಂಡಿತ ಅವರೆಲ್ಲರೂ ಕೂಡ ಆ ಮನಸ್ಥಿತಿಯಲ್ಲಿ ಇದ್ದಾರೆ. ನಾವು ನಮ್ಮ ಪಕ್ಷದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.